ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ರಂಗಹೃದಯ ಮತ್ತು ಸಂಸ್ಕೃತಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ಏಪ್ರಿಲ್ 13ರಿಂದ ಮೇ 5ರವರೆಗೂ ಕುಣಿಯೋಣ ಬಾರ ಎಂಬ ಶೀರ್ಷಿಕೆಯ ರಂಗ ತರಬೇತಿ ಶಿಬಿರ ಹಾಸನದ ಸಾಲಗಾಮಿ ರಸ್ತೆಯಲ್ಲಿರುವ ಶಸ್ತ್ರ ಪಬ್ಲಿಕ್ ಶಾಲೆಯ ಆವರಣ ಹಾಗೂ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ರಂಗಾಯಣ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಚಿನ್ನೇನಹಳ್ಳಿ ಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಈ ಶಿಬಿರದಲ್ಲಿ ಅಭಿನಯ ತರಬೇತಿ, ನಾಟಕ ಕಲಿಕೆ ಮತ್ತು ಪ್ರದರ್ಶನ, ವ್ಯಕ್ತಿತ್ವ ವಿಕಸನ ತರಬೇತಿಗಳು ನಡೆಯಲಿವೆ. ಜೊತೆಗೆ ಅಗ್ನಿಶಾಮಕ ದಳದ ಪ್ರಾತ್ಯಕ್ಷಿಕೆ ಮತ್ತು ಪೊಲೀಸ್ ಶ್ವಾನದಳದಿಂದ ಪ್ರಾತ್ಯಕ್ಷಿಕೆ, ಹೋಳಿ ಬೆಳದಿಂಗಳು ಊಟ, ಸಂತೆ, ಸೈಬರ್ ಕ್ರೈಂ ಬಗ್ಗೆ ಅರಿವು ಮೂಡಿಸುವಂತದ್ದು, ಭಾರತ ದರ್ಶನ, ಆಕಾಶ ವೀಕ್ಷಣೆ, ಇನ್ನು ಹಲವಾರು ವಿಶೇಷ ತರಗತಿಗಳು ಆಯೋಜಿಸಲಾಗಿದ್ದು, ನೀನಾಸಂ ಮತ್ತು ರಂಗಾಯಣದಿಂದ ತರಬೇತಿ ಪಡೆದ ನುರಿತ ರಂಗಕರ್ಮಿಗಳು ಈ ಶಿಬಿರದಲ್ಲಿ ತರಬೇತಿ ನೀಡಲಿದ್ದಾರೆ. ಶಿಬಿರದ ಭಾಗವಾಗಿ ಒಂದು ದಿನದ ಸ್ಥಳೀಯ ಪ್ರವಾಸವನ್ನು ಸಹ ಏರ್ಪಡಿಸಲಾಗಿದೆ ಎಂದರು. ಈ ಶಿಬಿರವು ಸತತ 3ನೇ ವರ್ಷಕ್ಕೆ ಆಯೋಜನೆಗೊಳ್ಳುತ್ತಿದ್ದು, ಈ ಬಾರಿ ಶಿಬಿರವು ಹಲವು ವಿಶೇಷತೆಯನ್ನು ಒಳಗೊಂಡಿದೆ. ಜೊತೆಗೆ ಶಿಬಿರದ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ನಾಟಕದ ಪ್ರದರ್ಶನವನ್ನು ಕೂಡ ಮಾಡಲಾಗುವುದು. ಶಿಬಿರದ ವಿಶೇಷತೆಗಳು ಎಂದರೆ 20 ದಿನಗಳ ಕಾಲ ನಡೆಯುವ ಕುಣಿಯೋಣ ಬಹಿರಂಗ ಶಿಬಿರ, ನೀನಾಸಂ ಮತ್ತು ರಂಗಾಯಣದಿಂದ ತರಬೇತಿಗೊಂಡ ನುರಿತ ರಂಗಕರ್ಮಿಗಳಿಂದ ತರಬೇತಿ ನೀಡಲಾಗುವುದು. ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಭಿನಯ ತರಬೇತಿ ಕೊಡಲಾಗುವುದು. ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಶ್ವಾನದಳದ ಪ್ರಾತ್ಯಕ್ಷಿಕೆ ಇರುತ್ತದೆ. ಒಂದು ದಿನದ ಸ್ಥಳೀಯ ಪ್ರವಾಸ, ಕಲಿಕೆ ಪೂರಕವಾಗಿ ನಾಟಕ ಪ್ರದರ್ಶನ, ರಂಗಗೀತೆ ಹಾಗೂ ಮಕ್ಕಳೊಂದಿಗೆ ಸಂವಾದ ಮತ್ತು ವಿಶೇಷ ತರಗತಿಗಳು ಹಾಗೂ ಸಮಾರೋಪದಲ್ಲಿ ಶಿಬಿರಾರ್ಥಿಗಳಿಂದ 3 ನಾಟಕ ಪ್ರದರ್ಶನ ಇರುತ್ತದೆ ಎಂದು ಹೇಳಿದರು. ಆ ದಿನ ಒಂದು ಮಕ್ಕಳಿಗೆ ನಾಟಕ ತೋರಿಸಬೇಕು ಅಂತ, ಕಲಿಕೆಗೆ ಪೂರಕವಾಗಿ, ಯಾಕಂದ್ರೆ ನೋಡಿ ಕಲಿಯೋದು ಕೂಡ ತುಂಬಾ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ನಾಟಕ ಪ್ರದರ್ಶನ ಏರ್ಪಡಿಸಿದ್ವಿ. ಹೋಳಿ ಇದೆ, ಸಂತೆ ಇದೆ, ಶ್ವಾನದಳದ ಪ್ರಾತ್ಯಕ್ಷಿತೆ ಇದೆ, ಕಸದಿಂದ ರಸ ಅಂತ ಒಂದು ತರಗತಿ ಇದೆ, ಪವಾಡ ಬಯಲು, ರೋಡ್ ಸೇಫ್ಟಿ, ಬ್ಯಾಂಕ್ ಬಗ್ಗೆ ಮಾಹಿತಿ, ಆಮೇಲೆ ಸೈಬರ್ ಕ್ರೈಮು. ರೀಸೆಂಟ್ ಆಗಿ ನೀವೇ ಕೇಳಿರ್ಬೇಕು, ಮಗು ಯಾವ್ದೋ ಗೇಮ್ ಮಾಡ್ತಾ ಯಾವ್ದೋ ಅಪ್ಲಿಕೇಶನ್ ಹೊತ್ತಿ ತಂದೆದೇನೋ 10 ಲಕ್ಷ 11 ಲಕ್ಷ ದುಡ್ಡು ಏನೋ ಹೋಗಿತ್ತು ಅಂತ. ಅದೆಲ್ಲ ಮಕ್ಕಳು ಮೊಬೈಲ್ ಯೂಸ್ ಮಾಡೋಕೆ ಹೇಗೆಲ್ಲ ಯೂಸ್ ಮಾಡ್ತಾರೆ, ಏನ್ ತಪ್ಪು ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋಕೆ ಒಂದು ಸೈಬರ್ ಕ್ರೈಮ್ದು ಒಂದು ವಿಶೇಷ ತರಗತಿ ಇದೆ. ಭಾರತ ದರ್ಶನ ಅಂತ ಇದೆ, ಕತೆ ಓದು ಮತ್ತೆ ಕತೆ ಕಟ್ಟುವಂಥದ್ದು. ಮಕ್ಕಳೇ ಕತೆ ಕಟ್ಟೋದು, ಹೇಗೆ ಕಟ್ಬಹುದು, ಕತೆನ ಹೇಗೆ ಕಲ್ಪನೆಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೋದು. ಈ ತರದೆಲ್ಲ ಒಂದಷ್ಟು ತರಗತಿಗಳಿದೆ. ಜೊತೆಗೆ ಸಂಗೀತ ತರಗತಿಗಳು ಇದೆ, ಜನಪದ ಗೀತೆಗಳು, ರಂಗಗೀತೆಗಳು, ಜೊತೆಗೆ ಜನಪದ ನೃತ್ಯ, ಭರತನಾಟ್ಯ, ವೆಸ್ಟರ್ನ್ ಡ್ಯಾನ್ಸು, ಇಷ್ಟೆಲ್ಲ ಕ್ಲಾಸ್ಗಳ ಜೊತೆಗೆ ಒಂದು 3 ನಾಟಕಗಳನ್ನ ಮಕ್ಕಳು ಕಲಿತಾರೆ. ಮತ್ತೆ ಅದನ್ನ ಕಡೆ ದಿನ ಶೋ ಮಾಡ್ತಾರೆ. ಇಷ್ಟು ಕಂಪ್ಲೀಟ್ ಆಗಿ ನಮ್ಮ ಈ ಒಂದು 21 ದಿನದ ಸಮ್ಮರ್ ಕ್ಯಾಂಪ್ ಅಲ್ಲಿ ಇಷ್ಟನ್ನೆಲ್ಲ ಒಳಗೊಂಡಿರುತ್ತೆ ನಮ್ಮ ಕ್ಲಾಸ್ಗಳು. ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ತನಕ ನಮಗೆ ಪ್ರಚಾರವನ್ನು ಕೊಡ್ಕೊಂಡು ನಮಗೆ ಪ್ರೋತ್ಸಾಹವನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಪ್ರದೀಪ್ ಹೇಳಿದ ಹಾಗೆ ಇನ್ನು ಮುಂದೆ ಶಿಬಿರದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು 9986078790 82172713 7676443338 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದು. ಪತ್ರಿಕಾಗೋಷ್ಠಿಯಲ್ಲಿ ಶಿಬಿರದ ನಿರ್ದೇಶಕರು ಹಾಗೂ ಕಲಾವಿದರಾದ ಪೂಜಾ ರಂಗನಾಥ್, ಪ್ರದೀಪ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.